ಹಾಯ್ ಹಲೋ ನಮಸ್ಕಾರ. ನಮ್ಮ ಫ್ರೆಂಡ್ ವ್ಲಾಗ್ಗೆ ಸ್ವಾಗತ. ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಗೆ ಕಾಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಹೋಪ್ ನೀವೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಇವತ್ತು ಮಂಡ್ಯದಲ್ಲಿರೋ ಪಕ್ಷಿಧಾಮಕ್ಕೆ ಹೊರಟಿದ್ದೀವಿ. ಹೋಗ್ತಾ ದಾರಿಲಿ ಅಲ್ಕೇರೆ ಅನ್ನೋ ಶಿವನ್ ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ ನಾವು ಆ ದೇವಸ್ಥಾನದ ಒಳಗೇನು ಹೋಗ್ಲಿಲ್ಲ, ಆದ್ರೂ ಕೂಡ ಅಂದಿಗೆ ಹೋಗ್ಬೇಕಂದ್ರೆ ಸಿಗುತ್ತೆ. ನೆಕ್ಸ್ಟ್ ಟೈಮ್ ಏನಾದ್ರು ನಾವು ಅಥವಾ ನೀವೇನಾದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಆಸೆ ಇತ್ತು ಅಂದ್ರೆ ಈ ದೇವಸ್ಥಾನಕ್ಕೆ ತಪ್ಪದೆ ಹೋಗಿ. ಹಾಗೆ ಈ ದೇವಸ್ಥಾನ ಸಿಕ್ಕಾಪಟ್ಟೆ ಹಳೆಯ ದೇವಸ್ಥಾನ, ಇದ್ರ ಬಗ್ಗೆ ತುಂಬಾ ಇತಿಹಾಸ ಇದೆ. ಅದ್ರ ಜೊತೆಗೆ ಇದು ತುಂಗಾ ನದಿಯ ದಂಡೆ ಮೇಲಿರುವಂತಹ ಒಂದು ದೇವಸ್ಥಾನ ಆಗಿದೆ. ಶಿವಮೊಗ್ಗದಿಂದ ಒಂದು 8 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಸಿಗುತ್ತೆ. ಅದ್ರ ಜೊತೆಗೆ ಈ ದೇವಸ್ಥಾನನ ರಾಮೇಶ್ವರ ದೇವಸ್ಥಾನ ಅಂತಲೂ ಕೂಡ ಕರೀತಾ ಇದ್ರು. ಹಾಗೆ ಶಿವರಾತ್ರಿ ಟೈಮಲ್ಲೆಲ್ಲ ಸಿಕ್ಕಾಪಟ್ಟೆ ಜೋರ್ ಜಾತ್ರೆ ಆಗುತ್ತೆ. ನಾವು ಕೂಡ ಶಿವರಾತ್ರಿಗೆ ಈ ಒಂದು ದೇವಸ್ಥಾನಕ್ಕೆ ಬರುವಂತಹ ಇದೇ ಇರುತ್ತೆ. ಅದ್ರ ಜೊತೆಗೆ ಈ ದೇವಸ್ಥಾನನ ನೋಡ್ಕೊಂಡು ಹಾಗೆ ಒಂದಿವೆ ನಾವು ಈಗ ಮಳೆ, ಅದರಲ್ಲೂ ಮಲೆನಾಡಲ್ಲಿ ಗಾಜನೂರು ಡ್ಯಾಮು ನಮ್ಮ ಶಿವಮೊಗ್ಗದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಗಾಜನೂರು ಡ್ಯಾಮ್ ಕೂಡ ಓಪನ್ ಆಗಿತ್ತು. ನಾವೇನು ಮಾಡಿದ್ವಿ, ಗಾಜನೂರು ಡ್ಯಾಮ್ನ ನೋಡಿಕೊಂಡು ಹಾಗೆಯೇ ಮಂಡಗದ್ದೆ ಪಕ್ಷಿಧಾಮಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಾವು ಹೋಗಿ ಅಲ್ಲಿ ಎಲ್ಲ ಗೇಟು ಓಪನ್ ಆಗಿರಲಿಲ್ಲ, ಸ್ವಲ್ಪ ಮಾತ್ರ ಓಪನ್ ಆಗಿತ್ತು. ಹಾಗಾಗಿ ಅದನ್ನು ನೋಡ್ಕೊಂಡು ನಾವು ಕೂಡ ಹೊರಟ್ವಿ. ಅದ್ರ ಜೊತೆಗೆ ಇದು ಒಂದು ಶಿವಮೊಗ್ಗದಿಂದ ಅರೌಂಡ್ ಒಂದು 12 ಕಿಲೋಮೀಟರ್ಸ್ ಒಳಗಡೆ ಬರುತ್ತೆ. ನೀವು ಕೂಡ ಏನಾದರೂ ನೆಕ್ಸ್ಟ್ ಟೈಮ್ ಶಿವಮೊಗ್ಗ ಬಂತು ಅಂದರೆ ಮಂಡಗದ್ದೆ ಪಕ್ಷಿಧಾಮಕ್ಕೆ ಹೋಗೋ ರೂಟಲ್ಲೇ ಅರಕೆರೆ ಶಿವನ ದೇವಸ್ಥಾನ ಇದೆ, ಹಾಗೆ ಗಾಜನೂರು ಡ್ಯಾಮ್ ಇದೆ. ಅದನ್ನು ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ, ಹಾಗೆಯೇ ನೆಕ್ಸ್ಟು ನಾವು ಮಂಡಗದ್ದೆಗೆ ಹೋದ್ವಿ. ಮಂಡಗದ್ದೆ ಏನಪ್ಪ ಫೇಮಸ್ ಅಂದರೆ ಪಕ್ಷಿಗಳಿಗೆ ಫೇಮಸ್ಸು. ಯಾಕೆ ಪಕ್ಷಿಗಳಿಗೆ ಫೇಮಸ್ ಅಂದರೆ ಇಲ್ಲಿ ಈ ಒಂದು ಜಾಗಕ್ಕೆ ಬೇರೆ ಕಡೆಯಿಂದ ಪಕ್ಷಿಗಳು ವಲಸೆ ಬರುವಂಥದ್ದು ಈ ಜಾಗಕ್ಕೆ ರೂಢಿಯಲ್ಲಿದೆ. ಏನು ಮಾಡುತ್ತೆ ಅಂದರೆ ಬೇರೆ ಕಡೆಯಿಂದ ವಲಸೆ ಬಂದು ಇಲ್ಲಿ ಮೊಟ್ಟೆಗಳನ್ನ ಇಟ್ಟು ಮತ್ತೆ ಬೇರೆ ಬೇರೆ ರೀತಿಯ ಬೇರೆ ಜಾತಿಯ ಅನೇಕ ರೀತಿಯ ಪಕ್ಷಿಗಳು ಈ ಒಂದು ಪಕ್ಷಿಧಾಮಕ್ಕೆ ಬರುತ್ತೆ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಪಕ್ಷಿಧಾಮಕ್ಕೆ ಹೋಗಿ ಪಕ್ಷಿಗಳನ್ನೆಲ್ಲ ನೋಡಿಕೊಂಡು ಹಾಗೆಯೇ ಅಲ್ಲಿಂದ ನೆಕ್ಸ್ಟ್ ರಿಟರ್ನ್ ನಾವು ಶಿವಮೊಗ್ಗ ಹೊರಡೋಣ, ಇನ್ನೇನು ಟೈಮ್ ಆಯ್ತಲ್ಲ ಅಂತ ಅಂದ್ಕೊಂಡ್ವಿ. ಹಾಗೆಯೇ ನಮ್ಮ ಮನೆಯವರು ಮಂಡಗದ್ದೆ ಅಂದ ತಕ್ಷಣ ನಮಗೆ ಫೇಮಸ್ಸು ಫಿಶ್ ಊಟ ಕಣೆ, ಮೀನು ಊಟ ಅಂದ್ರೆ ಮಂಡಗದ್ದೆ. ಖಂಡಿತ ನೀವೇನಾದರೂ ಶಿವಮೊಗ್ಗಕ್ಕೆ ಬಂದರೆ ಮಂಡಗದ್ದೆ ಮೀನು ತಿಂದೆ ಯಾರು ಕೂಡ ಹೋಗಬೇಡಿ. ಸೊ ಮಂಡಗದ್ದೆ ಮೀನು ನೆಕ್ಸ್ಟ್ ಟೈಮು ಎಲ್ಲಿ ಚೆನ್ನಾಗಿರುತ್ತೆ, ಯಾವ ಹೋಟ್ಲಲ್ಲಿ ಚೆನ್ನಾಗಿರುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ರೆ ಖಂಡಿತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಹೀಗೆ ನಮ್ಮ ವ್ಲಾಗ್ನ ನೋಡ್ತಾ ಇರಿ, ನಮ್ಮನ್ನ ಬೆಳೆಸ್ತಾ ಇರಿ. ಬಾಯ್.